ರಮಣು ಆ ಕ್ಯಾಮೆ ಬಿಡು, ಇವಾಗ ನಾನು ಮಾಡಿರೋ ಕ್ಯಾಮೆ ಗೊತ್ತಾದ್ರೆ ನೀ ಸಾಕಾಗೋಯ್ತೀಯ. ಏನ್ಲ ಅದು? ಈಗ ನಾ ಯಾರನ್ನ ಕರ್ಕೊಬತ್ತೀವಿ ನೀವು ಹೇಳು? ಯಾರನ್ನ? ಬಾಸ್ನ. ಲೇ ಏನ್ಲ ಹೇಳ್ತಿದ್ಯಾ? ಹ್ಞೂ ಕಣೋ, ಬಾಸ್ ಬರ್ತಾವ್ರೆ. ರಮಣ ಸಾಹೇಬ್ರ ಇದ್ದಾಗ ಭಾಷಣ ಮುಟ್ಟಕ್ಕೈತೈತಾ, ಅದಕ್ಕೆ ಅವ್ರು ಗೊತ್ತಿಲ್ದಂಗೆ ಕರ್ಕೊಂಡು ಬಂದ್ವಿ. ಬಾಸ್ ಸಹಿತ ರೆಡಿ ಆಗಿದ್ರು, ನಾವು ಕರೆದಿದ್ದು ಕೂಡಲೇ ಬಂದ್ಬಿಟ್ರು. ಅಂದ್ರೆ ಕಳ್ತನ ಮಾಡಿದ್ರಾ? ಅಯ್ಯೋ ಇಲ್ಲ ಇಲ್ಲ, ಬಾಸ್ ನಮ್ಮರಲ್ವಾ, ಅವ್ರನ್ನ ಕರ್ಕೊಂಡು ಬಂದ್ರೆ ಹೆಂಗ್ ಕಳ್ತನ ಐತಿತ್ತೆ? ಮಾವನ್ ಪರ್ಮಿಷನ್ ಇಲ್ಲದೆ ಬಾಸ್ನ ಕರ್ಕೊಂಡು ಬಂದಿದ್ದೀರಾ, ಇದ್ರ ಅರ್ಥ ಕಳ್ತನನೇ ಆಗುತ್ತೆ. ಹೀಗೆಲ್ಲ ಮಾಡಬಾರ್ದು. ಸಾಹೇಬ್ರು ಕೇಳಿದ್ರೆ ಬಿಡ್ತಿರ್ಲಿಲ್ಲ, ಅದಕ್ಕೆ ಒಳ್ಳೆ ಕೆಲಸಕ್ಕೆ ಪರ್ಮಿಷನ್ ಯಾಕೆ ಅಂತ ನಾವೇ. ಲೇ ಮೇಡಮ್ ಹೇಳ್ತಾರೆ ಸರಿಕಲ್ಲ, ನೀವು ಹಿಂಗೆ ಮಾಡಬಾರ್ದಾಗಿತ್ತು. ಅಲ್ಲ ನಾನೇನೋ ಅಪ್ಪನ ಒಪ್ಕೊಂಡು ಕಳ್ಸೋರು ಅಂತ ಅನ್ಕೊಂಡಿದ್ದೆ. ಇವಾಗ ಏನೆಲ್ಲ ಮಾಡೋದು? ಮಂಜು ಅವರೇ, ಈಗ ಆಗಿರೋ ತಪ್ಪನ್ನ ಸರಿ ಮಾಡಬೇಕು. ಬಾಸ್ನ ಕರ್ಕೊಂಡೋಗಿ ವಾಪಸ್ ಬಿಟ್ಟು ಬನ್ನಿ. ಹಾ ಮತ್ತೇನಾ ಇಟ್ಟೆಲ್ಲ ಮಾಡಿ ಕರ್ಕೊಂಡು ಬಂದ್ಮೇಕೆ? ಲೇ ಅಪ್ಪನ ಒಪ್ಪಿಗೆ ಇಲ್ಲದೆ ಬಾಸ್ ಇಲ್ಲಿ ಇರಬಾರ್ದು. ಲೇ ಮಂಜ, ಬಾಸ್ನ ಕರ್ಕೋಗಿ ಬಿಟ್ಬಾರಲ್ಲ. ಅಣ್ಣ ಇಟ್ಟೋದ್ಗೆ ಹೋಗಿ ಸಾಹೇಬ್ರ ಕೈಲಿ ಸಿಗಾಕೊಂಡ್ರೆ ಅಟ್ಟೆ, ನಾಳೆಗೆ ನೋಡ್ಕೊಂಬಿಡು. ಹಂಗ ಸರಿ ಬಿಡು, ನಾನೇ ಹೋಗ್ತೀನಿ. ಬಾಸು ನೀವೇನು ಚಿಂತೆ ಮಾಡಬೇಡಿ, ನಾನು ನಿಮ್ಮನ್ನ ಅಪ್ಪ ಇಂತ ಕರ್ಕೋಗ್ಬಿಡ್ತೀನಿ. ನಡ್ರಿ. ರಾಮೋರೆ ಹುಷಾರು. ಸರಿ ಬಾಸು ನಡ್ರಿ. ಅಣ್ಣ ನಾನು ಬರ್ತೀನಿ. ಸರಿ ಹೊಡ್ಕ ನಡಿ ಬಾಸ್ನ. ಬಸ್ಸು ನಡ್ರಿ. ಬನ್ನಿ ಬಸ್ಸು. ಒಂದು ಒಳ್ಳೆ ಅವಕಾಶ ಕೈ ಜಾರ ಹಾಗೆ ಮಾಡಿಬಿಟ್ಟಿಲ್ಲ. ಕೆಲಸದವ್ರಿಗೆ ಹೇಳಿದ್ರೆ ಏನಾದ್ರು ಎಡವಟ್ಟು ಮಾಡ್ತಾರೆ ಅಂತಾನೆ ನಿನಗೆ ನೋಡ್ಕೊಳಕ್ ಹೇಳಿದ್ದು. ಸರ್ ಅದು ಆ್ಯಕ್ಚುಲಿ ನಾನು ನೋಡ್ಕೋತಿದ್ದೆ, ಆದ್ರೆ ಅಷ್ಟರಲ್ಲಿ ಹುಡುಗರು ಬಂದರು, ನಿನ್ನ ಕಣ್ ತಪ್ಪಿಸಿ ಕರ್ಕೊಂಡು ಹೋಗ್ಬಿಟ್ರು. ಇಷ್ಟು ಕೇರ್ಲೆಸ್ ಆಗಿರೋನು ಬಿಸ್ನೆಸ್ ಹೆಂಗಾಯ ಮಾಡ್ತೀಯ ನೀನು? ಮಾವ, ಪಾಪ ಅಮರ್ ಸಿಟಿಯಿಂದ ಬಂದಿರೋರು. ಈ ಹಳ್ಳಿ ಹುಡುಗರ ಹುಡುಗಾಟ ಇವ್ರಿಗೆ ಹೇಗೆ ಗೊತ್ತಾಗಬೇಕು ಹೇಳಿ? ಏನೇ ಅಂದ್ರು ಬಾಸ್ ಇಲ್ಲಿದ್ದಿದ್ರೆ ರಾಮ ಇಲ್ಲಿಗೆ ಬರ್ತಿದ್ನಲ್ಲಮ್ಮ. ಈಗ ಬಾಸ್ ಎಲ್ಲಿಗೆ ಹೋದ್ಮೇಲೆ ಅವನು ಇನ್ನೂ ಆರಾಮಾಗಿ ತೋಟದಲ್ಲಿ ಇರ್ತಾನೆ. ಸಾಹೇಬ್ರೆ, 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 ಯಾಕೆ ಹೀಗೆ ಕೂಕೊಂಬರ್ತಿದ್ಯಾ? ಏನಾಯ್ತು? ಅಕ್ಕವ್ರ ಸಾಹೇಬ್ರೆ, ಅದು ರಾಮಣ್ಣ ಬಂದವ್ರೆ. ರಾಮನ ಎಲ್ಲಿ? ಇಲ್ಲ ಕೊಟ್ಕೆನಾಗವ್ರೆ. ನೋಡಿದ್ರ ಅಕ್ಕವ್ರೆ, ಹೆಂಗೆ ರಾಮಣ್ಣನ ಹಿಡ್ಕೊಟ್ಬಿಟ್ಟೆ. ಬನ್ನಿ ಹೋಗಮ್ಮ, ನಿಂತ್ಕೊಡೆ. ರಾಮಣ್ಣ ಬಂದ್ಬಿಟ್ರು, ರಾಮಣ್ಣ ಅಂತ. ನನ್ನ ಪ್ಲಾನ್ ಎಲ್ಲ ಹಾಳು ಮಾಡೋದಕ್ಕೆ ನೀನೊಬ್ಳು ಸಾಕು ಕಣೆ. ಯಾವಾಗ ನೋಡಿದ್ರು ನನ್ನ ಬೆನ್ ಮೇಲಿರೋ ಬೇತಾಳ್ತಾರ ಬೆದ್ದಿನ ತಂದು. ಬಾಸ ಒಂದು 2 ದಿವಸ ತಡ್ಕೊಳ್ಳಿ, ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಮ್ಮ. ಹಾಂ ಅಣ್ಣ ಗಿರ್ನೆ ಬಾಳಣ ಹೊಂಟೋಗಮ್ಮ. ಹ್ಞೂ ಬಾಸು ಹುಷಾರು, ನಾನು ಬರ್ತೀನಿ. ನಡ್ಲ ನಡ್ಲ. ರಾಮ ನಿಂತ್ಕೊಳ್ಳ.
ಈಗ ನೀನು ಹೋಗಕ್ಕೆ ಬಿಡೋಕ್ಕಿಲ್ಲ. ನಡಿಲ್ಲ ಮನೆ ಒಳಿಕೆ. ಅಪ್ಪಯ್ಯ ನನ್ನ ಬಾಸ್ನ ಬಿಡೋಕೆ ಬಂದೆ ಅಷ್ಟೇಯ. ಅವೆಲ್ಲ ನನಗೆ ಹೇಳಕ್ಕೆ ಬರಬೇಡ ನೀನು. ಬಾಸಿಂದ ನಿನ್ನ ಇಲ್ಲಿ ಕರ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಹೆಂಗೋ ನೀನೇ ಬಂದ್ಬಿಟ್ಟಿದ್ಯಾ. ಇನ್ನು ದೂಸರ ಮಾತಿಲ್ಲ. ನಡಿ. ಇಲ್ಲ ಅಪ್ಪಯ್ಯ, ನಾನು ಹೋಗೋಕೆ ಬಿಡಿ. ಈಗ ನೀನು ನನ್ನ ಜಾಗಕ್ಕೆ ಬಂದಿದ್ಯಾ. ಲೇ ಮಂಜ, ಓಡ್ಲಾ. ಓಡೋಗಿ ನಾನು ಸೊಸೆ ಕರ್ಕೊಂಬರಲ್ಲ. ಏಯ್, ಹಂಗೆ ಕರ್ಕೊಂಬರುವಾಗ ಬಟ್ಟೆ ಬರೆ ಸಮೇತ ಗಂಟು ಮುಟ್ಟೆ ಕಟ್ಕೊಂಡು ಬಾ. ಹೋಲ. ಅಪ್ಪಯ್ಯ, ಹುಡುಗರು ಬಾಸ್ನ ಹೇಳ್ದೆ ಕೇಳ್ದೆ ಕರ್ಕೊಂಬಂದ್ಬಿಟ್ಟಿದ್ರು. ಅದಕ್ಕೆ ಬಿಟ್ಟೋಗಮ್ಮ ಅಂತ ಬಂದೆ. ನೀನು ಮಾತಾಡ್ಬೇಡಕ್ಕಲ್ಲ. ನೀನು ಮಾತಾಡ್ಬೇಡ ಆಟೆಯ. ಬಾಸು ನನ್ನ ಮಗನ ನನ್ನ ತಾವು ಕರ್ಕೊಂಬಂದವ್ರಿ. ಬಾಸು, ನಂಗೆ ಸಾನೆ ಖುಷಿ ಆಗದೆ. ಏಯ್, ನೀನಿನ್ ಮುಖ ನೋಡ್ತಾ ನಿಂತಿದ್ಯಾ. ಓಡ್ಲಾ. ಎಲ್ಲ ನಿಂತಿದ್ದಾನೆ ಪೆದ್ದಿ. ಹೇಗೂ ಬಂದು ಅದನ್ನು ಬಿಟ್ಬಿಟ್ಟು ಹೋಗ್ತಿದ್ದ. ಈಗ ನೋಡು, ಅವಳನ್ನು ಬೇರೆ ಕಳ್ಕೊಂಡು ಬರ ಕಳ್ಸಿದ್ದಾರೆ. ದೊಡ್ಡವ್ರ ಮಾತು ಕೇಳ್ಬೇಕು ಅನ್ನೋದೆಲ್ಲ ಮರ್ತ ಹೋಗ್ಬಿಟ್ಟೈತಲ್ವಾ ನಿನಗೆ. ಮಾವ, ನಿಮಗೆ CM ಆಫೀಸಿಂದ ಫೋನ್ ಬಂದಿತ್ತು. ನೀವು ಬ್ಯುಸಿ ಇದ್ದೀರಾ ಅಂತ ಹೇಳಿದೆ. ಒಂದು 2 ನಿಮಿಷ ಆದಮೇಲೆ ಅವ್ರು ಮತ್ತೆ ಕಾಲ್ ಮಾಡ್ತಾರಂತೆ. ಏನೋ ಮುಖ್ಯವಾದ ವಿಚಾರ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಿದ್ರು. CM ಆಫೀಸಿಂದನಾ? ಏಯ್, ಎಲ್ಲೂ ಹೋಗ್ಬಾರ್ದಕ್ಕಲ್ಲ ನೀನು. ಅಮ್ಮ, ಇವನ್ನಾದ್ರೂ ಸರಿಯಾಗಿ ನೋಡ್ಕೊಳಪ್ಪ. ಬರ್ತೀನಿ ನಾನು. ಅತ್ತಿಗೆ ಏನಾಯ್ತು ಮಂಜುವ್ರೆ? ರಾಮು ಅವರಲ್ಲಿ? ಅಯ್ಯೋ, ಸ್ಯಾನೆ ದೊಡ್ಡ ಗೋಳಾಗಿ ಹೋಗೈತೆ ಅದಕ್ಕೆ. ಯಾಕೆ, ಏನಾಯ್ತು? ಸಾಹೇಬ್ರು ರಾಮಣ್ಣನ ಬಿಡ್ತಿಲ್ಲ, ಅಲ್ಲೇ ಇರಿಸ್ಕೊಂಡವ್ರೆ. ಬಾಸ್ನ ಬಿಡಕ್ಕೆ ಹೋದಾಗ ಅಲ್ಲಿಗೆ ಸಾಹೇಬ್ರು ಬಂದ್ಬಿಟ್ರು. ರಾಮಣ್ಣ ನೋಡಿದ ತಕ್ಷಣ ಅಲ್ಲೇ ಇರಿಸ್ಕೊಂಡ್ಬಿಟ್ರು. ಅದಕ್ಕೆ ನೀವು ಬಂದ್ರೇ ಅಂತೆ ಬಿಡೋದು. ರಾಮು ಅವ್ರು ಏನಂದ್ರು? ಅಣ್ಣ ಏನಂತಾರೆ, ಸಾಹೇಬ್ರು ಮುಂದೆ ಬಾಯಿ ತೆಗಿಯಕಾಯ್ತದ? ಸರಿ, ಬನ್ನಿ ಹೋಗೋಣ. ಅದಕ್ಕೆ ಬರೋವಾಗ ಸಾಮಾನೆಲ್ಲ ತಗೊಬನ್ನಿ ಅಂತ ಸಾಹೇಬ್ರು ಹೇಳವ್ರೆ. ಇಲ್ಲ, ರಾಮೂರ್ ಹೇಳೋವರೆಗೂ ನಾವು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ಅವ್ರನ್ನ ಕರ್ಕೊಂಡು ಬರೋಣ. ನಾನು ಮಾವನ ಹತ್ರ ಮಾತಾಡ್ತೀನಿ, ಬನ್ನಿ. ಆದರೆ ಅದಕ್ಕೆ ನಾನು ಮಾತಾಡ್ತೀನಿ ಅನ್ನಲ್ಲ, ಬನ್ನಿ. ಏಯ್, ನೀವೆಲ್ಲ ಎಲ್ಲಿ ಹೋಗ್ತಿದ್ದೀರೋ? ಅದಕ್ಕೆ ನಾವು ನಿಮ್ಮನ್ನ ನೋಡೋಣ ಅಂತಾನೆ ಬಂದ್ವಿ. ರಾಮಣ್ಣ ಬಾಸ್ ಬಿಟ್ಟು ಬಂದ್ರಾ? ಇಲ್ಲ ಇಲ್ಲ ಕಣ್ರಲ್ಲ, ಬಾಸ್ ಬಿಟ್ಟು ಬರೋವಾಗ ಸಾಹೇಬ್ರು ರಾಮಣ್ಣನ ಹಿಡ್ಕೊಂಡ್ಬಿಟ್ಟವ್ರೆ. ನಮ್ಮಿಂದನೇ ಇದೆಲ್ಲ ಆಗಿದ್ದು. ನಾವು ಸಾಹೇಬ್ರು ತಾವು ಬಂದು ನಾವೇ ಬಾಸ್ನ ಗೊತ್ತಿಲ್ದಂಗೆ ಕರ್ಕೊಂಡು ಬಂದ್ವಿ ಅಂತ ಹೇಳ್ತೀವಿ. ಇಲ್ಲ ಇಲ್ಲ, ನಿಮ್ದೇನೂ ತಪ್ಪಿಲ್ಲ. ನೀವು ಹೋಗಿ ಮನೇಲಿ ಮಲ್ಕೊಳ್ಳಿ. ನೀವು ಇಷ್ಟೊತ್ತರೆಲ್ಲ ಓಡಾಡಬಾರ್ದು. ಮಂಜು ಅವರೇ, ಅದಕ್ಕೆ ಇವನ್ನೆಲ್ಲ ನೀವೇ ಮನೆಗೆ ಬಿಟ್ಟು ಬನ್ನಿ. ನಾನು ಹೋಗಿ ಮಾವನ ಹತ್ರ ಮಾತಾಡ್ತೀನಿ. ನೀವೊಬ್ಬರೇ? ನಾನು ಹೋಗ್ತೀನಿ, ನೀವು ಇವ್ರನ್ನ ಬಿಟ್ಟು ಬನ್ನಿ. ನೀವೇನು ಯೋಚನೆ ಮಾಡಬೇಡಿ. ಹೇಗಿದ್ರು ವಾಪಸ್ ಬರ್ತಾರೆ. ರಾಮವ್ರು ಇರ್ತಾರಲ್ಲ ನನ್ನ ಜೊತೆ, ತೊಂದರೆ ಏನೂ ಇಲ್ಲ. ನಾನು ಹೋಗಿ ಬರ್ತೀನಿ. ಬಂದ್ರಲ್ಲ. ಬಾವಾ, ಇವಾಗ ನೀವು ಹೇಗಿದ್ದೀರಾ? ಸಂದಾಗಿವ್ನ ಅದಕ್ಕೆ. ಜಾನಕಿ ಅವ್ರು ಹೇಗಿದ್ದಾರೆ? ಪಾಪ, ಆ ಮನೇಲಿ ಅವ್ರು ಹೇಗೆ ತಾನೇ ಇರ್ತಾರೆ ಹೇಳಿ? ಆ ಮನೇಲಿ ಏನೂ ಸೌಕರ್ಯಗಳಿಲ್ಲದೆ ಈಗಲೂ ಅವ್ರು ಒಬ್ಬರೇ ಇರಬೇಕಲ್ವಾ? ಇಂಥ ಕತ್ಲಲ್ಲಿ ಒಂದು ಹೆಣ್ಣು ಒಂಟಿಯಾಗಿರೋದು ಅಂದರೆ ಕಷ್ಟನೇ. ಅವ್ರಿಗೆ ಕತ್ಲು ಅಂದರೆ ತುಂಬ ಭಯ ಇರಬೇಕಲ್ವಾ ಬಾವಾ?
ಇಲ್ಲ ಮಂಜ ಅವನೇ. ನೀವೇನ್ ಬಾಬಾ ಚಿನ್ನದ ಪೆಟ್ಟಿಗೆಗೆ ಕುರುಡನ್ ಕಾವಲ? ಆ ಮಂಜ ಏನು ನಿಮ್ಮ ಥರ ಪೈಲ್ವಾನನಾ? ನಿಮ್ಮನ್ನು ಬಿಟ್ರೆ ಜಾನಕಿ ಅವ್ರನ್ನ ಬೇರೆಯವ್ರು ಯಾರು ನೋಡ್ಕೊಳಕ್ಕಾಗತ್ತೆ ಹೇಳಿ? ಆದ್ರೂ ಅಪ್ಪಯ್ಯ ಇಲ್ಲೇ ಇರು ಅಂತ ಹೇಳ್ಬಿಟ್ಟೋಗವ್ರಲ್ಲ. ಮನೆಗೆ ವಾಪಸ್ ಬಂದ್ಬಿಡಿ ಅಂತಲೂ ಹೇಳ್ತಿದ್ದಾರೆ. ಅವ್ರು ಹೇಳ್ತೀನೆಲ್ಲ ಕೇಳೋಕ್ಕಾಗತ್ತಾ? ಅವರೇನೋ ನಿಮ್ಮ ಮೇಲಿರೋ ಪ್ರೀತಿಲಿ ಹೀಗೆಲ್ಲ ಮಾತಾಡ್ತಿದ್ದಾರೆ ಬಾವ. ಆದರೆ ಜಾನಕಿ ಅವ್ರ ಮೇಲೆ ನೀವಿಟ್ಟಿರೋ ಪ್ರೀತಿ ಎಷ್ಟು ಅಂತ ನಿಮಗೆ ಮಾತ್ರ ಗೊತ್ತು. ನಾನೊಂದು ಹೆಣ್ಣಾಗಿ ಹೇಳ್ತಿದ್ದೀನಿ ಬಾವ, ಇಂಥ ಸಮಯದಲ್ಲಿ ನೀವು ಜಾನಕಿ ಅವ್ರನ್ನ ಒಂಟಿಯಾಗಿ ಬಿಟ್ಟು ಬಂದಿದ್ದು ಸರಿಯಲ್ಲ. ಆದರೆ ನಾನಿವಾಗ ಏನು ಮಾಡಲಿ? ಅದಕ್ಕೆ ಅಪ್ಪಯ್ಯ ಬಂದಾಕೆ ಹೇಳ್ಬಿಟ್ಟವಲ್ಲ. ಅಯ್ಯೋ ಬಾವ, ನಾನು ಮಾವಂಗೆ ಹೇಳ್ತೀನಿ, ನೀವು ಜಾನಕಿ ಅವ್ರನ್ನ ಬಿಟ್ಟು ಬಂದಿದ್ದು ಒಳ್ಳೇದಲ್ಲ. ನೀವು ಈಗಲೇ ಹೋಗಿ ಅವ್ರನ್ನ ನೋಡ್ಕೊಳ್ಳಿ. ನೀವು ಹೊರಡಿ. ಆದರೂ ಅದಕ್ಕೆ ನಾನು ಹೇಳ್ತೀನಿ ಅನ್ನಲ್ಲ ಬಾವ, ನೀವು ಹೊರಡಿ. ಸರಿ ಅದಕ್ಕೆ ನಾನು ಬರ್ತೀನಿ. ಅಮರ್, ಮಾವ ನಿನಗೆ ಬಾವನ್ನ ನೋಡ್ಕೊಳ್ಳೋದಕ್ಕೆ ಹೇಳಿದ್ರು. ಆದರೆ ರಾಮು ಬಾವ ನಿನ್ನನ್ನು ಕೆಳಗೆ ತಳ್ಳಿ ಓಡ್ ಹೋದ್ರು. ಅರ್ಥ ಆಯ್ತಾ? ಯಾ ಏನ್ಯಾ ಕೆಳಗೆ ಬೀಳು. ಅಮರ್, ಇಷ್ಟೊತ್ತಾದ್ರೂ ಗೊತ್ತಾ ಇಲ್ವಲ್ಲ? ರಾಜೀವ, ಮನೆಗೆ ಅದೇನೋ ಫೋನ್ ಬಂದಿತ್ತಂತೆ, ಅದೇನು ವಿಷಯ ಅಂತ ತಿಳ್ಕೊಂಡು ನಂಗೆ ಹೊಸಿ ಹೇಳು. ಸರಿ. ಶಾರದಕ್ಕ, ರಾಮ ಬಂದವನಂತೆ, ಬನ್ನಿ. ಹೌದಾ? ಲೋ ಮಂಜ, ಅಣ್ಣ ಬಂದ? ಮೇಡಮ್ ಎಲ್ಲ ಮನೆಯೆಲ್ಲ ಹುಡುಕ್ತೆ, ಎಲ್ಲೂ ಕಾಣ್ತಿಲ್ಲ. ಅಣ್ಣ ಅವ್ರು ನಿನ್ನ ಹುಡುಕೊಂಡೆ ಬಂದ್ರಲ್ಲ. ಲೇ, ನಾನು ಬರ್ತಾ ಇರ್ದೆ ಇವಾಗ, ಬರ್ತ ದಾರಿಲೂ ಕಾಣಲಿಲ್ಲ. ಓ ಹಂಗಾರೆ ಅಂಗಾಸಿ ಹೋಗಿರ್ಬೇಕು. ಲವ್ ಪೆದ್ದ, ಯಾಕ್ಲ ಬಿಡೋಕೋದೆ ಅವ್ರನ್ನ ಈಟೊತ್ನಾಗೆ? ಅವ್ರಿಗೆ ಕತ್ಲೆ ಅಂದ್ರೆ ದಿಗ್ಲು ಅಂತ ಗೊತ್ತಿಲ್ವೇನ್ಲ? ಅಣ್ಣ ನಾನು ಅವ್ರಿಗೆ ಹೇಳ್ದೆ, ಆದರೆ ಅದಕ್ಕೆ ನನ್ನ ಮಾತು ಕೇಳಲಿಲ್ಲ. ಅವರೇ ನಿನ್ನ ಕರ್ಕೊಂಬತ್ತೀನಿ ಅಂತ ಹೊಂಟೋದ್ರು. ಎಂತ ಕೆಲಸ ಮಾಡಿದ್ಲಾ? ಆದರೂ ನಿನ್ನ ಸಾಹೇಬ್ರು ಹೆಂಗ್ಬಿಟ್ರು? ಅದಕ್ಕೆ ಹೋಗಕ್ಕೆ ಹೇಳಿದ್ರು. ನಾನು ಅಪ್ಪ ಹಿಂಗೆ ಗೊತ್ತಿಲ್ದಂಗೆ ಓಡ್ ಬಂದೆ. ಎಂತ ಕೆಲಸ ಮಾಡಿದ್ಲಾ? ಇವಾಗ ಏನೆಲ್ಲ ಮಾಡೋದು? ಒಳ್ಳೆ ಗೋಳಾಯ್ತೈತೆ. ಹಲೋ ಅಪ್ಪಯ್ಯ, ಜಾನಕಿ ಅವ್ರನ್ನ ಕೂಡಾಕ್ಬಿಟ್ರೆ ಏನೆಲ್ಲ ಮಾಡೋದು? ನಾನು ಬರ್ತೀನಿ. ಅಣ್ಣ ನಾನು ಬಲ್ಲ. ಡೇ ನೀ ಇಲ್ಲೇ ಇರು. ಅಮರ್, ಮಾವ ಬರ್ತಿದ್ದಾರೆ, ನೀನು ಡ್ರಾಮಾ ಶುರು ಮಾಡ್ಕೋ. ರಾಮ, ರಾಮ ಇಲ್ಲಿ. ಮಾವ, ಬಾವ ಎಷ್ಟು ಜೋರಾಗಿ ಕೈ ಬಿಡಿಸ್ಕೊಂಡು ಓಡ್ ಹೋದ್ರು ಅಂದರೆ ನೋಡಿ ಅಮರ್ ಹೇಗೆ ಕೆಳಗೆ ಬಿದ್ದಿದ್ದಾರೆ ಅಂತ. ನೀವು ಆ ಕಡೆ ಹೋಗ್ತಿದ್ದ ಕೂಡಲೇ ಬಾವ ಜೋರಾಗಿ ತಳ್ಳಿ ಹೊರಟೋದ್ರು. ಅವ್ರ ಶಕ್ತಿ ಮುಂದೆ ನಾವು ಸರಿ ಸಮಾನವಾಗಿ ನಿಂತ್ಕೊಳ್ಳೋಕ್ಕಾಗತ್ತಾ? ಏನು ಹೇಳ್ತಾ ಇದೀಯಮ್ಮ? ರಾಮ ಸಾಹೇಬ್ರೆ, ರಾಮ ನಿಮ್ಮ ಮಾತನ್ನು ಮೀರಿ ಓಡೋಕ್ಕಿರ್ತಾನೆ ಅಂತ ನಂಬಕ್ಕಾಯಕ್ಕಿಲ್ಲ.
ಮಾವ ನಾವೇನು ಸುಳ್ಳು ಹೇಳ್ತಿಲ್ಲ ಮಾವ. ಬಾವ ನಿಮ್ಮ ಮಾತು ಮೀರಿತಾನೆ. ಈಗ ಅವರು ತೋಟದ ಮನೇಲಿರೋದು. ಏನು ಶಾರದಕ್ಕ ನೀವು? ಅವನನ್ನ ಬಲವಂತವಾಗಿ ನಿಲ್ಲಿಸದೆ ಬೇರೆ ದಾರಿ ಕಾಣಲಿಲ್ಲ ನನಗೆ. ರಾಮ ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ? ಮಾವ ನೀವು ರಾಮು ಬಾವ ಮತ್ತು ಜಾನಕಿ ಅವ್ರ ಯೋಚನೆನ ನಿಮ್ಮ ತಲೆಯಿಂದ ತೆಗೆದು ಹಾಕಿ. ನೀವು ಕರೆದ್ರೂ ಅವ್ರು ಹೊರಟೋಗಿದ್ದಾರೆ ಅಂದಮೇಲೆ ನೀವು ಮತ್ತೆ ಕರೆದ್ರೆ ಅವ್ರು ಈ ಮನೆಗೆ ಬರ್ತಾರಾ? ನನಗೆ ಯಾಕೋ ಅವರಿನ್ನೂ ಈ ಮನೆಗೆ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆನೇ ಇಲ್ಲ. ಮಾವ ಮಾವ ನನ್ನ ಸೊಸೆ ಅಲ್ವಾ ಅದು? ಹೌದು ಸಾಹೇಬ್ರೆ. ಬನ್ನಿ ಬನ್ನಿ ನೋಡಮ್ಮ. ಮಾವ 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 ಜಾನಕಿ, ರಾಮ ಇಲ್ಲಿ ಒಬ್ಬಳೆ ಬಂದ್ಯಾ? ಮಾವ ರಾಮೂರ್ ಇಲ್ಲೇ ಇದ್ದಾರೆ ಅಂತ ಮಂಜು ಅವ್ರು ಹೇಳಿದ್ರು, ಅದಕ್ಕೆ ಬಂದೆ. ಎಲ್ಲಿ ಅವರು? ಬಾವ ಆಗಲೇ ಓಡ್ ಹೋದ್ರಲ್ಲ. ಅವರು ನಿಮಗೆ ದಾರಿ ಸಿಗ್ಲಿಲ್ವಾ? ಇಲ್ಲ. ಜಾನಕಿ, ಹೊರಗಡೆ ಯಾಕಮ್ಮ? ಬಾ ಒಳಗೆ ಬಾ. ಇಲ್ಲ ಮಾವ, ರಾಮು ಅವ್ರು ತೋಟದ ಮನೇಲೇ ಇರ್ತಾರೆ ಅನ್ಸುತ್ತೆ. ನಾನು ಹೊರಡ್ತೀನಿ. ಇರಮ್ಮ, ನೀನು ಇಲ್ಲ ಅನ್ಮೇಕೆ ಅವ್ನು ಇಲ್ಲಿಗೆ ಬಂದೇ ಬರ್ತಾನೆ. ಇಲ್ಲೇ ಇರಮ್ಮ. ಇಲ್ಲ ಶಾರದಕ್ಕ, ನಾನು ಹೊರಡ್ತೀನಿ. ಜಾನಕಿ, ಯಾಕಮ್ಮ ನೀನು ರಾಮ ಇಬ್ರು ಇಷ್ಟು ಹಠ ಮಾಡ್ತಿದ್ದೀರಾ? ನೀನಾದರೂ ಅವನಿಗೆ ತಿಳಿಸಿ ಹೇಳೋದಲ್ವಾ? ನೀನು ಬಂದರೆ ಅವನು ಬರ್ತಾನೆ. ಈ ಮನೆ ನಿಮ್ಮದೇ. ಆದರೆ ಮಾವ, ಅವ್ರಿಗೇನು ಇಷ್ಟನೋ ನನಗೂ ಅದೇ ಇಷ್ಟ. ಅವ್ರು ಯಾವಾಗ ದೊಡ್ಡ ಮನೆಗೆ ಹೋಗೋಣ ಅಂತಾರೋ ಅಲ್ಲಿವರೆಗೂ ನಾನು ಅವ್ರನ್ನ ಬಲವಂತ ಮಾಡಲ್ಲ ಮಾವ. ಹೋಗ್ಲಿ, ಅವನ ಮನಸ್ಸಲ್ಲಿ ಏನಿದೆ ಅದನ್ನಾದರೂ ಹೇಳಮ್ಮ. ಅದು ನನಗೆ ಗೊತ್ತಿಲ್ಲ ಮಾವ. ಆದರೆ ಅವ್ರು ಯಾವುದೋ ಒಂದು ಬಲವಾದ ಕಾರಣದಿಂದಲೇ ಹೀಗೆ ಮಾಡ್ತಿದ್ದಾರೆ. ಹಾಗಾದರೆ ನಾವು ಅಲ್ಲಿವರೆಗೂ ನಮ್ಮ ಆಸೆನೆಲ್ಲ ಬಿಟ್ಟು ಹೀಗೆ ಕೂತ್ಕೋಬೇಕಾ? ಇಲ್ಲ ಮಾವ, ಸ್ವಲ್ಪ ದಿನ ತಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನೀವೇನು ಚಿಂತೆ ಮಾಡಬೇಡಿ. ಅದೇ ಯಾವಾಗ? ಮಾವ, ನೀವು ನನ್ನ ಮೇಲೆ ನಂಬಿಕೆ ಇಡ್ತೀರಾ ಅಲ್ವಾ? ನಾನು ಈ ಮನೆ ಸೊಸೆ, ಖಂಡಿತ ನಾವು ಈ ಮನೆಗೆ ಬಂದೇ ಬರ್ತೀವಿ. ನನಗೆ ಯಾಕೋ ಅದು ತುಂಬ ಕಷ್ಟ ಅನ್ನಿಸ್ತಿದೆ. ಅಂದರೆ ಮಾವ, ಬಾವ ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಅವ್ರ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದು ತುಂಬಾ ಕಷ್ಟ ಅಲ್ವಾ? ಅದಕ್ಕೆ ಹೇಳಿದೆ. ಮಾವ, ನೀವು ನನ್ನ ಮೇಲೆ ನಂಬಿಕೆ ಇಡಿ, ನಾವು ಈ ಮನೆಗೆ ಬಂದೇ ಬರ್ತೀವಿ. ನೀನು ಇಲ್ದಾಗೆ ಆಗಲಿ ಕಣಮ್ಮ. ಸರಿ ಶಾರದಕ್ಕ, ನಾನು ಹೋಗಿ ಬರ್ತೀನಿ. ಒಬ್ಬಳೇ ಓದ್ತೀಯಾ? ಯಾರನ್ನಾದ್ರೂ ಜೊತೆ ಕಳಿಸ್ಲೇ? ಬೇಡ ಶಾರದಕ್ಕ, ರಾಮೂರ್ ಹೆಂಡತಿ ಆದಮೇಲೆ ಇಷ್ಟೊಂದು ಧೈರ್ಯ ಇರಬೇಕಲ್ವಾ? ಹಂಗಾರೆ ನೀನು ಗುಡಿ ಬೀದಿ ಕಡೆ ಹೋಗು, ಅವನು ಹತ್ಲಾಗೆ ಬರ್ತಿರ್ತಾನೆ. ಸರಿ ಶಾರದಕ್ಕ, ನಾನು ಬರ್ತೀನಿ ಮಾವ. ನೀವು ಯಾಕೆ ದೊಡ್ಡ ಮನೆಗೆ ಹೋಗ್ಕೋದ್ರಿ? ನೀವ್ಯಾಕೆ ಅಲ್ಲಿಂದ ಬರೋಕ್ಕೆ ಹೋದ್ರಿ? ನೀವು ಮನೇಲಿ ಒಂಟಿಯಾಗಿರ್ತೀರ ಅಂತ. ನಾನು ಅಷ್ಟೇ, ನೀವು ದೊಡ್ಡ ಮನೇಲಿ ಇರ್ತೀರಾ ಅಂತ ಹೋದೆ. ಅಪ್ಪಯ್ಯ ನಿಮ್ಮನ್ನ ಕೂಡಾಕ್ಲಿಲ್ವೇ? ಅದು ಹೆಂಗೆ ತಪ್ಪಿಸ್ಕೊ ಬಂದ್ರಿ? ನಾನು ಯಾಕೆ ತಪ್ಪಿಸ್ಕೊಂಡು ಬರಲಿ? ಮಾವಾಗ ನಿಧಾನಕ್ಕೆ ತಿಳಿಸಿ ಹೇಳಿ ಬಂದೆ.
ಓ ಅಪ್ಪಯ್ಯ ಬಿಟ್ಬಿಟ್ರಾ? ನಮ್ಮ ಯಾಕೆ ಸ್ಯಾನೆ ಕಾಪ್ತಲವ್ರ ಹೆಂಗೆ? ನೀವ್ಯಾಕೆ ಯಾವಾಗಲೂ ಹಾಗೆ ಅನ್ಕೋತೀರಾ? ಮಾವಾಗ ನಮ್ಮ ಮೇಲೆ ಏನೂ ಕೋಪ ಇಲ್ಲ, ನಾವು ಮನೆಗೆ ಹೋಗ್ತಿಲ್ಲ ಅಂತ ಬೇಜಾರು ಅಷ್ಟೇ.